ಅಂಥದ್ದಷ್ಟು ದೊಡ್ಡ ತಪಸ್ವಿಯಾಗಿತ್ತು, ಅಂಥ ದೊಡ್ಡ ಜ್ಞಾನಿ ಆಗಿತ್ತು ಅಂತ ಹೇಳಿ ನಾವು ಗಮನಿಸಬೇಕು. ಇದೇ ಥರ ಔರ್ವ ಮುನಿಯ ಕಥೆಯಲ್ಲೂ ನಾವು ಕೇಳ್ತೀವಿ. ಔರ್ವ ಮುನಿ ತಾಯಿಯ ಗರ್ಭದಲ್ಲಿ ಇದ್ದಾಗಲೇನೆ ವೇದ ಪಠಣವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿ, ತಾಯಿಯ ಗರ್ಭದಿಂದ ಹೊರಗೆ ಬಂದು ಕೂಡಲೇನೆ ಅವನ ನೋಡಿದ್ರಿಂದಲೇನೆ ಎಲ್ಲ ದುಷ್ಟರಾಜರ ಕಣ್ಣು ಹಿಂಗೆ ಹೋಗುತ್ತೆ, ಈ ಥರ ಮಾತುಗಳನ್ನು ಕೇಳ್ತೀವಿ ನಾವು. ಪ್ರಹ್ಲಾದರಾಜರು ಅಷ್ಟೇ, ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇನೆ ನಾರದರಿಂದ ಎಲ್ಲ ಉಪದೇಶವನ್ನು ಶ್ರವಣ ಮಾಡಿದ್ರು. ಹಾಗಾಗಿ ಹುಟ್ಟಿದ ಅಷ್ಟು ಚಿಕ್ಕ ಮಗುವಿಗೆ, ಅಂದರೆ ತಂದೆ ಜೊತೆಗೆ ಅಷ್ಟೆಲ್ಲ ಗಲಾಟೆಗಳು ಮಾತುಕತೆ ಎಲ್ಲ ನಡೆಯುವಾಗ ತುಂಬ ಚಿಕ್ಕ ಹುಡುಗ, ಅಷ್ಟು ಚಿಕ್ಕ ಹುಡುಗನಿಗೆ ಇಷ್ಟೆಲ್ಲ ಶ್ರದ್ಧೆ, ದೇವರು ಅಂತಂದರೆ ಶ್ರದ್ಧೆ ಗಟ್ಟಿಯಾಗಿ, ಅಂಥ ಶ್ರದ್ಧೆ ದೀಕ್ಷೆ ಬರಬೇಕು ಅಂದರೆ ನಮಗೆ ಎಷ್ಟೋ ವರ್ಷಗಳ ಗಟ್ಟಲೆ ಟ್ರೈನಿಂಗ್ ಕೊಟ್ಟರು ಅಂಥ ದೀಕ್ಷೆ ಬರೋದು ಸಾಧ್ಯ ಇಲ್ಲ. ಅದು ಹೇಗೆ ಬಂತು ಅಂದರೆ ಗರ್ಭದಲ್ಲೇನೋ ಉಪದೇಶ ಎಲ್ಲ ಆಗಿತ್ತು ಅಂತ ಹೇಳಿ ಕೇಳ್ತೀವಿ. ಹಾಗಾಗಿ ಗರ್ಭದಲ್ಲಿ ಏನು ಉಪದೇಶ ಅಂತ ಅನ್ನೋದು ಸಿಗುತ್ತೆ, ಅದು ಭಾರಿ ಅಂದರೆ ಗರ್ಭದಲ್ಲಿದ್ದಾಗ ನಾವು ಆ ಮಗುವಿಗೆ ಗರ್ಭದಿಂದ ಹೊರಗೆ ಬಂದ ಮೇಲೆ ಏನು ಮಾಡೋದು ಅಂತ ವಿಚಾರ ಮಾಡೋದಲ್ಲ, ಗರ್ಭದಲ್ಲಿ ಇದ್ದಾಗಲೇ ಅದಕ್ಕೆ ಏನೇನು ಸಂಸ್ಕಾರ ಕೊಡಬೇಕು ಅಂತ ವಿಚಾರ ಮಾಡಬೇಕು ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಮಗೆ ಅದೇನು ಪರಿಣಾಮ ಮಗುವಿಗೆ ಬೀರ್ತಾ ಇದೆಯೋ ಏನೋ ನಮಗೆ ಕಾಣೋದಿಲ್ಲ, ತಕ್ಷಣ ಅದರ ಪ್ರಭಾವ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಈಗ ಎದುರುಗಡೆ ಇದ್ದವ್ರಿಗೆ 4 ಮಾತು ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡ್ರೋ ಇಲ್ವೋ ಏನು ಅಂತ ನಮಗೆ ಆ ಪ್ರತಿಕ್ರಿಯೆ ಸಿಗಬಹುದು. ಆದರೆ ಗರ್ಭದಲ್ಲಿ ಮಗು ಇದ್ದಾಗ ನಮಗೆ ಯಾವ ಪ್ರತಿಕ್ರಿಯೆ ಕಾಣೋದಿಲ್ಲ, ಆದರೆ ಖಂಡಿತ ಒಂದು ಪ್ರಭಾವ ಅಂತ ಅನ್ನೋದಂತೂ ಇದ್ದೇ ಇರುತ್ತೆ. ಇದು ಕೂಡ ಒಂದು ಡಾಕ್ಯುಮೆಂಟ್ರಿ ನೋಡಿದ್ದೆ. ಅದರಲ್ಲಿ ಮಕ್ಕಳುಗಳಿಗೆಲ್ಲ ಒಂದು 5-6 ಜನ ಗರ್ಭಿಣಿ ಸ್ತ್ರೀಯರನ್ನು ಆಯ್ಕೆ ಮಾಡಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮ್ಯೂಸಿಕ್ಕನ್ನು ಯಾವಾಗಲೂ ಕೇಳಲಿಕ್ಕೆ ಬೇರೆ ಬೇರೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅವರು ತಮ್ಮ ಮನೆಗಳಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಕೇಳಿರ್ತಾರೆ. ಮಕ್ಕಳು ಹುಟ್ಟಿದ ಮೇಲೆ ಕೆಲವು ತಿಂಗಳಾದ್ಮೇಲೆ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಕೂಡಿಸಿ ಒಂದೊಂದೇ ಹಾಡು ಹಾಕ್ತಾರೆ. ಅವರು ಅದನ್ನು ಯಾವ ಹಾಡು ಹಾಕಿದಾಗ ಯಾವ ಮಗುವಿನ ತಾಯಿ ಗರ್ಭಿಣಿಯಾಗಿದ್ದಾಗ ಕೇಳಿರ್ತಾಳೋ ಆ ಮಗುವಿಗೆ ಭಾರಿ ಖುಷಿ, ಅದರ ಪ್ರತಿಕ್ರಿಯೆ ಬೇರೆ ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಒಳ್ಳೆ ಉತ್ತಮವಾಗಿ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಪ್ರಯೋಗ ಮಾಡಿ ಅನೇಕ ವೈಜ್ಞಾನಿಕ ಪ್ರಯೋಗಗಳು ಕೂಡ ಈಗೆಲ್ಲ ನಡೆದಿದೆ. ಹಾಗಾಗಿ ನಾವು ಗರ್ಭದಲ್ಲಿದ್ದಾಗಲೇ ಒಳ್ಳೆ ಸಂಸ್ಕಾರ ಕೊಡಲಿಕ್ಕೆ ಏನು ಬೇಕು ಅದನ್ನು ವಿಚಾರ ಮಾಡೋದು ತುಂಬ ಮುಖ್ಯ ಅಂತ ಅನ್ನೋದು ಇಂಥ ಅನೇಕ ಪ್ರಸಂಗಗಳಿಂದ ನಮಗೆ ತಿಳಿಯುತ್ತೆ.